ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವರ್ಷಾನುಗಟ್ಲೆ ಕಾದು ಕುಳಿತಿದ್ದಂಥ ಬಿಗ್ ಬಾಸ್ ಅಭಿಮಾನಿಗಳಿಗೆ ಬಿಗ್ ಬಾಸ್ ತಂಡ ಒಂದು ಸರ್ಪ್ರೈಸ್ ಕೊಟ್ಟಿದೆ. ಒಂದು ತಿಂಗಳ ಮೊದಲೇ ಇದೀಗ ಬಿಗ್ ಬಾಸ್ 13 ಅಂದರೆ ಬಿಗ್ ಬಾಸ್ ಸೀಸನ್ 13 ಆರಂಭಕ್ಕೆ ಕ್ಷಣಗಣನೆ ಕೂಡ ಪ್ರಾರಂಭವಾಗಿದೆ. ಜೊತೆಗೆ ಬಿಗ್ ಬಾಸ್ 13ರ ಮೊದಲ ಪ್ರೋಮೋ ಕೂಡ ಇದೀಗ ಕಲರ್ಸ್ ತಂಡ ತನ್ನ ವಾಹಿನಿಯಲ್ಲಿ ಹಂಚಿಕೊಂಡಿದೆ. ಹಾಗಾದರೆ ಬಿಗ್ ಬಾಸ್ ತಂಡ ಹಂಚಿಕೊಂಡಂಥ ಪ್ರೋಮೋದಲ್ಲಿ ಏನೆಲ್ಲ ಹೊಸತನ ಇದೆ, ಯಾವಾಗ ಬಿಗ್ ಬಾಸ್ 13 ಆರಂಭವಾಗುತ್ತೆ, ಜೊತೆಗೆ ಹೊಸದಾಗಿ ಹುಟ್ಟಿಕೊಂಡಿರುವ ಕಾನ್ಸೆಪ್ಟ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಏನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ, ಇದು ಎಲ್ಲಿ ಪ್ರಸಾರ ಆಗುತ್ತೆ, ಎಷ್ಟು ದಿನ ಬಿಗ್ ಬಾಸ್ ಮುಖ್ಯ ಸೀಸನ್ಗಿಂತ ಮೊದಲು ಎಷ್ಟು ದಿನ ಮೊದಲು ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಪ್ರಸಾರ ಆಗುತ್ತೆ, ಅದು ಟೆಲಿವಿಷನ್ ಪ್ರಸಾರ ಆಗುತ್ತಾ ಅಥವಾ OTT ಪ್ರಸಾರ ಆಗುತ್ತಾ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇವತ್ತು ಬಿಡುಗಡೆ ಆದಂಥ ಬಿಗ್ ಬಾಸ್ 13ರ ಮೊದಲ ಪ್ರೋಮೋ ಹೇಗಿದೆ ಅನ್ನೋದನ್ನ, ಏನೆಲ್ಲ ವಿಷಯ ಒಳಗೊಂಡಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಅದಾದ ನಂತರ ಒಂದೊಂದಾಗಿ ಮಾತನಾಡ್ತಾ ಹೋಗೋಣ. ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲೇ ಇಲ್ಲ. ಆದರೆ ವರ್ಷಕ್ಕೆ ಒಂದು ಸಲ ಕಾಯ್ತಾರೆ ಅಂತಂದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಂತ ಚರಿತ್ರೆಯೇ ಇಲ್ಲ. ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲೇ ಇಲ್ಲ. ಆದರೆ ವರ್ಷಕ್ಕೆ ಒಂದ್ಸಲ ಕಾಯ್ತಾರೆ ಅಂದರೆ ಅದು ಬಿಗ್ ಬಾಸ್ಗೆ ಮಾತ್ರ. ಎಂಥ ಸೂಪರ್ ಲೈನ್ ನೋಡ್ರಿ. ಟೆಲಿವಿಷನ್ನಲ್ಲಿ ಧಾರಾವಾಹಿ ಪ್ರಸಾರ ಆಗುತ್ತೆ, ಎಂಟರ್ಟೈನ್ಮೆಂಟ್ನ ಕೆಲವೊಂದು ಹಾಡುಗಳು ಪ್ರಸಾರ ಆಗುತ್ತೆ, ಸಿನಿಮಾ ಪ್ರಸಾರ ಆಗುತ್ತೆ, ಜೊತೆಗೆ ಬೇರೆ ಬೇರೆ ತರಹದ ರಿಯಾಲಿಟಿ ಶೋಗಳು ಪ್ರಸಾರ ಆಗುತ್ತೆ. ಆದರೆ ವರ್ಷಕ್ಕೊಂದ್ಸಲ ಇದನ್ನು ನೋಡಲೇಬೇಕು ಎನ್ನುವಂಥ ಕುತೂಹಲದಿಂದ ಕಾದದ್ದಿದೆಯಲ್ಲ, ಅದು ಬಿಗ್ ಬಾಸ್ಗೆ ಮಾತ್ರ. ಅದರಲ್ಲಿ ಮುಖ್ಯವಾಗಿ ಕನ್ನಡದ ಜನತೆ ಬಿಗ್ ಬಾಸ್ಗಾಗಿ ಕಾಯ್ತಾನೆ ಕೂತಿರ್ತಾರೆ. ಸುಮಾರು 3 ತಿಂಗಳ 4 ತಿಂಗಳ ಕಾಲ ತಮ್ಮಲ್ಲಿರುವಂಥ ನೋವನ್ನು, ದುಗುಡವನ್ನು, ಟೆನ್ಷನನ್ನು ಹೊರಹಾಕಿ 1 ಗಂಟೆ 1.5 ಗಂಟೆ ಬಿಗ್ ಬಾಸ್ ಸೀಸನ್ನ ನೋಡ್ತಾರೆ. ಅಷ್ಟರ ಮಟ್ಟಿಗೆ ಪ್ರತಿ ವರ್ಷ ಇಲ್ಲಿ ತನಕ 12 ಸೀಸನ್ ಆಗಿದೆ, ಜೊತೆಗೆ ಒಂದು OTT ಸೀಸನ್ ಆಗಿದೆ. ಟೋಟಲ್ 13 ಆಗಿದೆ. ಇದು 14 ಸೀಸನ್. ಆದರೆ ಟೆಲಿವಿಷನ್ನಲ್ಲಿ ಪ್ರಸಾರ ಆಗ್ತಿರುವಂಥ 13ನೇ ಸೀಸನ್ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಸುದೀಪ್ ಅವರ ಬರುವಿಕೆಗೆ ಕಾಯ್ತಾ ಕುಳಿತಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ಸೀಸನ್ 13 ಯಾವಾಗ ಸ್ಟಾರ್ಟ್ ಆಗುತ್ತೆ? ಎಸ್, ಆಫ್ ಕೋರ್ಸ್ ಬಿಗ್ ಬಾಸ್ ಸೀಸನ್ 13 ಸೆಪ್ಟೆಂಬರ್ ಮೊದಲ ವಾರ ಪ್ರಾರಂಭ ಆಗುತ್ತೆ ಎನ್ನುವಂತ ಸುಳಿವು ಈ ಪ್ರೋಮೋ ನೋಡಿದ ತಕ್ಷಣ ಅರ್ಥ ಆಗತ್ತೆ. ಕಳೆದ ವರ್ಷ ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 28ಕ್ಕೆ ಪ್ರಾರಂಭವಾಗಿತ್ತು. ಈ ಸಲ ಒಂದು ತಿಂಗಳು ಅಥವಾ ಒಂದು 20 ದಿನ ಮೊದಲು ಬಿಗ್ ಬಾಸ್ ಸೀಸನ್ 13 ಆರಂಭ ಆಗತ್ತೆ. ಸೆಪ್ಟೆಂಬರ್ 5ಕ್ಕೆ ಬಿಗ್ ಬಾಸ್ ಸೀಸನ್ 13 ಆರಂಭ ಆಗತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಅಧಿಕೃತ ಮಾಹಿತಿ ಒಂದೇ ಹೊರ ಬರಬೇಕಾಗಿದೆ. ಆದರೆ ಮತ್ತೊಂದು ಅಚ್ಚರಿಯ ವಿಷಯ ಅಂದರೆ ಬಿಗ್ ಬಾಸ್ ಸೀಸನ್ 13ರಲ್ಲಿ ಅಗ್ನಿ ಪರೀಕ್ಷೆ ಎನ್ನುವಂಥ ಒಂದು ಟಾಸ್ಕ್ ಇದೆ. ಒಂದು ಟೆಲಿಕಾಸ್ಟ್ ಕೂಡ ಆಗುತ್ತೆ. ಒಂದು ಎಪಿಸೋಡ್ ಅಂದರೆ ಒಂದು ಸೀಸನ್ ಕೂಡ ಆಗುತ್ತೆ. ಮೇ ಬಿ ಅದೊಂದು ವಾರ ಇರ್ಬೋದು, 15 ದಿನ ಇರ್ಬೋದು. ಅದು ಹೇಗಾಗತ್ತೆ? ಈಗಾಗಲೇ ಬೇರೆ ಬೇರೆ ಭಾಷೆಯಲ್ಲಿ ಅಗ್ನಿ ಪರೀಕ್ಷೆ ಎನ್ನುವಂಥ ಟಾಸ್ಕ್ ಅಥವಾ ಒಂದು ಎಪಿಸೋಡ್ ಕೂಡ ಟೆಲಿಕಾಸ್ಟ್ ಆಗಿದೆ. ಅಂದರೆ ಬಿಗ್ ಬಾಸ್ ಸೀಸನ್ ಟೆಲಿವಿಷನ್ನಲ್ಲಿ ಪ್ರಸಾರವಾಗುವಂಥ ಮೊದಲು ಒಂದು 15 ದಿನ ಈ ಬೇರೆ ಬೇರೆ ವಿಭಾಗದಲ್ಲಿ ಆಯ್ಕೆಯಾದಂಥ ಕಾಮನ್ ಮ್ಯಾನ್ ಇರ್ತಾರಲ್ಲ, ಅವರೊಂದು 50 ಜನ 60 ಜನ ಕೂಡ ಹಾಕಿ ಅವರಿಗೆ ಟಾಸ್ಕ್ ಕೊಟ್ಟು ಅಲ್ಲಿ ಒಂದು 10 ಜನ ಆಯ್ಕೆ ಮಾಡುವಂಥ ಒಂದು ಪ್ರೊಸೀಜರ್ ಇದೆಯಲ್ಲ, ಅದನ್ನ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎನ್ನುವಂಥ ಹೆಸರಿನಲ್ಲಿ ಕರೀತಾರೆ. ಅದು ಎಲ್ಲಿ ಪ್ರಸಾರ ಆಗುತ್ತೆ? ಅದು ಟೆಲಿವಿಷನ್ ಪ್ರಸಾರ ಆಗುತ್ತಾ ಅಥವಾ OTT ಪ್ರಸಾರ ಆಗುತ್ತೆ ಅನ್ನೋದು ನೋಡ್ತಾ ಇದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಇದೀಗ ಕಳೆದ ಒಂದು ವರ್ಷ ನೋಡ್ತಾ ಹೋದ್ರೆ ಬೇರೆ ಬೇರೆ ಭಾಷೆಯಲ್ಲಿ ಅದು OTT ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಸಾರ ಆಗಿದೆ. ಜಿಯೋ ಹಾಟ್ಸ್ಟಾರ್ನಲ್ಲಿ ಅದು ಪ್ರಸಾರ ಆಗಿದೆ. ಒಂದು ವಾರ ಅಥವಾ 10 ಡೇಸ್ ಮೊದಲು ಅದು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬೇರೆ ಬೇರೆ ಟಾಸ್ಕ್ ಅನ್ನು ಕೊಡ್ತಾರೆ. ಹೀಗೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಬೇರೆ ಬೇರೆ ಟಾಸ್ಕು, ಮೆಂಟಲ್ ಸ್ಟಾರ್ ಅಂದ್ರೆ ಟಾಸ್ಕು, ಫಿಸಿಕಲ್ ಟಾಸ್ಕು, ಬೇರೆ ಬೇರೆ ಟಾಸ್ಕ್ ಕೊಡ್ತಾರಲ್ಲ, ಅದೇ ರೀತಿಯಲ್ಲಿ ಈ ಕಾಮನ್ ಮ್ಯಾನ್ ಬಂದಿರ್ತಾರಲ್ಲ ಅವರಿಗೆಲ್ಲ ಟಾಸ್ಕ್ ಕೊಟ್ಟು ದಿನ ಒಬ್ಬೊಬ್ಬರಂತೆ ಟೆಲಿವಿಷನ್ ಸೀಸನ್ಗೆ ಆಯ್ಕೆಯನ್ನ ಮಾಡ್ತಾರೆ. OTT ಪ್ಲಾಟ್ಫಾರ್ಮ್ ಅಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎನ್ನುವಂತ ಒಂದು ಶೋ ಪ್ರಸಾರ ಆಗುತ್ತೆ. ಅದು ಕೂಡ ಬಿಗ್ ಬಾಸ್ನ ಒಂದು ಮೊದಲ ಹಂತ ಅಂತ ಹೇಳ್ಬೋದು. ಈ ಮೊದಲ ಹಂತದಲ್ಲಿ ಪಾಸ್ ಆಗಿ ಟೆಲಿವಿಷನ್ ಸೀರೀಸ್ಗೆ ಆಯ್ಕೆ ಆಗ್ತಾರಲ್ಲ, ಅವರ ಜೊತೆ ನಮ್ಮ ಸೆಲೆಬ್ರಿಟಿಗಳು ಕೂಡ ಸೇರ್ಕೊಂಡು 18ರಿಂದ 20 ಜನ ಬಿಗ್ ಬಾಸ್ ಸೀಸನ್ 13ರಲ್ಲಿ ಅಂತಿಮ ಕಂಟೆಸ್ಟೆಂಟ್ಗಳಾಗಿ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ.
ಹಾಗಾದ್ರೆ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನುವಂತ ಒಂದು ಎಪಿಸೋಡ್ ಇದೆಯಲ್ಲ, ಒಂದು 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 ಶೋ ಇದೆಯಲ್ಲ, ಅಲ್ಲಿ ಯಾರು ಭಾಗವಹಿಸ್ತಾರೆ ಅಂದ್ರೆ ಈಗಾಗಲೇ ತಮ್ಮ ಡಾಟಾ ಮುಖಾಂತರ, ತಮ್ಮ ಬಯೋಡಾಟಾ ಮುಖಾಂತರ ಎಲ್ಲವನ್ನು ಕಳಿಸಿರ್ತಾರಲ್ಲ, ನಾನು ಯಾಕೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಬೇಕು, ನನ್ನ ಕ್ಷೇತ್ರ ಯಾವುದು, ನಾನು ಜನರನ್ನ ಯಾವ ರೀತಿಯಲ್ಲಿ ಮನರಂಜನೆ ಮಾಡಬಲ್ಲೆ ಅನ್ನುವಂತ ಒಂದು ಬಯೋಡಾಟಾ ಮುಖಾಂತರ ಕಳಿಸಿರ್ತಾರಲ್ಲ, ಅವರು ಸೆಲೆಕ್ಟ್ ಆಗಿರ್ತಾರೆ. ಕೆಲವೊಬ್ಬರಿಗೆ ಈಗಾಗಲೇ ಮೇಲ್ ಬಂದಿದೆ ಅನ್ನುವಂಥ ವಿಷಯ ಕೂಡ ಗೊತ್ತಾಗ್ತದೆ, ಕೆಲವೊಬ್ಬರಿಗೆ ಮೇಲ್ ಬಂದಿಲ್ಲ, ಕನ್ಫರ್ಮೇಶನ್ ವೇಟಿಂಗ್ ಲಿಸ್ಟ್ ನಲ್ಲಿ ಇದೆ. ಜೊತೆಗೆ ಇದನ್ನು ಹೋಸ್ಟ್ ಮಾಡುವವರು ಯಾರು? ಒಪ್ಕೋ ಸುದೀಪ್ ಅಂತೂ ಹೋಸ್ಟ್ ಮಾಡಲ್ಲ ಅನ್ನುವಂಥ ಮಾಹಿತಿ ಬರ್ತದೆ. ಯಾಕಂದ್ರೆ ಸುದೀಪ್ ಅವರು ಮುಖ್ಯ ಸೀಸನ್ ಇರುತ್ತಲ್ಲ, ಅಂದ್ರೆ ಟೆಲಿವಿಷನ್ ಶೋ ಆಗುತ್ತಲ್ಲ, ಅಲ್ಲಿ ಹೋಸ್ಟ್ ಮಾಡ್ತಾರೆ. ಸೆಪ್ಟೆಂಬರ್ 5ಕ್ಕೆ ಅವರು ಗ್ರ್ಯಾಂಡ್ ಆಗಿ ಎಲ್ಲರನ್ನು ವೆಲ್ಕಮ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಒಂದು 15 ದಿನ ಮೊದಲು ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಒಂದು ಶೋ ಟೆಲಿಕಾಸ್ಟ್ ಆಗುತ್ತೆ. ಇಲ್ಲಿ ಜಿಯೋ ಹಾಟ್ಸ್ಟಾರ್ ನಲ್ಲಿ ಅಲ್ಲಿ ಪ್ರತಿದಿನ ಒಬ್ಬರ ಅಥವಾ ಇಬ್ಬರಂತೆ ಮೇನ್ ಸೀಸನ್ಗೆ ಆಯ್ಕೆ ಆಗ್ತಾರೆ. ಅದನ್ನ ಹೋಸ್ಟ್ ಮಾಡೋರು ಯಾರು ಅಂದ್ರೆ ಬೇರೆ ಒಬ್ಬ ನಿರೂಪಕರು ಹೋಸ್ಟ್ ಅನ್ನು ಮಾಡ್ತಾರೆ. ಜಸ್ಟ್ ಎಕ್ಸಾಂಪಲ್, ಈ ಹಳ್ಳಿ ಹೈದ ಪ್ಯಾಟಿಗೆ ಬಂದ, ಪ್ಯಾಟಿ ಹುಡುಗಿಯರು ಹಳ್ಳಿಗೆ ಹೋದ್ರು ಎನ್ನುವಂಥ ಶೋದಲ್ಲಿ ಹೇಗೆ ಫಿಸಿಕಲ್ ಟಾಸ್ಕ್ ಕೊಟ್ಕೊಂಡು ಬೇರೆ ಬೇರೆ ತರ ಟಾಸ್ಕ್ ಕೊಟ್ಕೊಂಡು ಫೈನಲ್ಗೆ ಸೆಮಿಫೈನಲ್ ಆಯ್ಕೆ ಮಾಡ್ತಾರಲ್ಲ, ಆ ರೀತಿಯ ಒಂದು ಆಂಕರ್ ಇರ್ತಾರೆ ನೋಡಿ. ಜಸ್ಟ್ ಲೈಕ್ ಅಕುಲ್ ಬಾಲಾಜಿ ಅಂತವ್ರು ಇದನ್ನು ಹೋಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಆದ್ರೆ ಮೂರನೇ ಒಬ್ಬ ಆಂಕರ್ ಇದನ್ನು ಹೋಸ್ಟ್ ಮಾಡ್ತಾರೆ. ಹೋಸ್ಟ್ ಮಾಡಿ ಈ ಎಪಿಸೋಡ್ ಅಥವಾ ಈ ಒಂದು ರಿಯಾಲಿಟಿ ಶೋ ಅಂದ್ರೆ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಟೆಲಿಕಾಸ್ಟ್ ಆಗಿ ಕೆಲವೊಬ್ಬರನ್ನ ಒಂದು 10 ರಿಂದ 12 ಜನರ ಆಯ್ಕೆ ಮಾಡಿದ ನಂತರ ಮೇನ್ ಸೀಸನ್ ಟೆಲಿವಿಷನ್ ಪ್ರಸಾರ ಆಗುತ್ತಲ್ಲ, ಆ ಸೀಸನ್ಗೆ ಸುದೀಪ್ ಅವರು ಗ್ರ್ಯಾಂಡ್ ಆಗಿ ಎಲ್ಲಾ ಅಭ್ಯರ್ಥಿಗಳನ್ನ, ಎಲ್ಲಾ ಸ್ಪರ್ಧಿಗಳನ್ನ ವೆಲ್ಕಮ್ ಮಾಡ್ತಾರೆ. ಅದಾದ ನಂತರ ಕಿಚ್ಚನ ಕಟಕಟೆ ಶನಿವಾರ ಮತ್ತು ಭಾನುವಾರ ಎಂದಿನಂತೆ ನಡೆಯುತ್ತೆ. ಮತ್ತು 120, 130 ದಿನಗಳ ಕಾಲದ ನಂತರ ಬಿಗ್ ಬಾಸ್ ಸೀಸನ್ 13ರ ಫೈನಲ್ ವಿನ್ನರ್ ಯಾರಾಗ್ತಾರೆ ಅನ್ನೋದು ಕೂಡ ಸುದೀಪ್ ಅವರು ಅನೌನ್ಸ್ ಮಾಡ್ತಾರೆ. ಸದ್ಯಕ್ಕೆ ಸಿಕ್ಕ ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ 5ಕ್ಕೆ ಬಿಗ್ ಬಾಸ್ ಸೀಸನ್ 13 ಆರಂಭವಾಗುತ್ತೆ, ಟೆಲಿವಿಷನ್ ಆರಂಭವಾಗುತ್ತೆ. ಅದಕ್ಕೂ ಮೊದಲು ಸದ್ಯಕ್ಕೆ ಸಿಕ್ಕ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಸೀಸನ್ 13 ಸೆಪ್ಟೆಂಬರ್ 5ಕ್ಕೆ ನಿಮ್ಮ ಟಿವಿಯಲ್ಲಿ ಪ್ರಸಾರ ಆಗುತ್ತೆ. ಅದಕ್ಕೂ ಮೊದಲು ಆಗಸ್ಟ್ 15ಕ್ಕೆ ಅಥವಾ ಆಗಸ್ಟ್ 16ಕ್ಕೆ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎನ್ನುವಂತ ಎಪಿಸೋಡ್ಗಳು ಟೆಲಿಕಾಸ್ಟ್ ಆಗುತ್ತೆ. ಆಗಸ್ಟ್ 15ರಿಂದ ಒಬ್ಬೊಬ್ಬರೇ ಅಭ್ಯರ್ಥಿಗಳು ಟಾಸ್ಕ್ ಅನ್ನು ಗೆದ್ದು ಟೆಲಿವಿಷನ್ ಶೋಗೆ ಆಯ್ಕೆ ಆಗ್ತಾರೆ. ಅದಾದ ನಂತರ ಸೆಪ್ಟೆಂಬರ್ 5ರಂದು ಅಧಿಕೃತವಾಗಿ ಪ್ರತಿಯೊಬ್ಬ ಸ್ಪರ್ಧಿಗಳನ್ನು ಕೂಡ ಕಿಚ್ಚ ಸುದೀಪ್ ಅವರು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿ ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸ್ತಾರೆ. ಕರ್ನಾಟಕದ ಜನ ಯಾವತ್ತೂ ಕೂಡ ಕಾದಿದ್ದು ಚರಿತ್ರೆಯಲ್ಲಿ ಇಲ್ಲವೇ ಇಲ್ಲ. ಅದು ವರ್ಷಕ್ಕೆ ಒಂದ್ಸಲ ಕಾಯ್ತಾರೆ ಅಂದ್ರೆ ಅದು ಬಿಗ್ ಬಾಸ್ಗೆ ಮಾತ್ರ. ಇಲ್ಲಿ ಒಂದೇ ಮನೆ, ಒಂದೇ ಅವಕಾಶ, ಕೋಟಿ ಕೋಟಿ ಕನಸುಗಳು ಬಾಗಿಲುತ್ತಿರುವುದು ಯಾವಾಗಂದ್ರೆ ಅದು ಸೆಪ್ಟೆಂಬರ್ 5ಕ್ಕೆ. ಕಾದು ನೋಡಬೇಕು. ಕಳೆದ ಸಲ ಗಿಲ್ಲಿ ಬಿಗ್ ಬಾಸ್ ಮನೆಯ ಎಲ್ಲಾ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿ ನಮ್ಮ ಇಂಡಿಯನ್ ರಿಯಾಲಿಟಿ ಶೋ ಅಲ್ಲಿ ಅತ್ಯಂತ ಜಾಸ್ತಿ TRP ತಂದುಕೊಟ್ಟಂತ ಖ್ಯಾತಿ ಗಿಲ್ಲಿ ಅವರಿಗಿದೆ. ಈ ಸಲ ಗಿಲ್ಲಿಯನ್ನ ಮೀರಿಸುವಂತಹ ಕ್ಯಾಂಡಿಡೇಟ್ ಬರ್ತಾರ? ಕಾದು ನೋಡಬೇಕು. ಎಲ್ಲರೂ ಕೂಡ ಕಾದಿದ್ದೇವೆ. ಆಗಸ್ಟ್ 15ರಿಂದ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಯಾವೆಲ್ಲ ಕಾಮನ್ ಮ್ಯಾನ್ಗಳು ಮೇನ್ ಸೀಸನ್ಗೆ ಆಯ್ಕೆ ಆಗ್ತಾರೆ, ಸೆಪ್ಟೆಂಬರ್ 5ಕ್ಕೆ ಯಾವೆಲ್ಲ ಸೆಲೆಬ್ರಿಟಿಗಳು ಬರ್ತಾರೆ, ಕಾದು ನೋಡೋಣ.